ನಂಗಂತೂ ಏನೂ ಅರ್ಥ ಆಗ್ತಿಲ್ಲ ಅದಕ್ಕೆ. ಅಮ್ಮ ತಿಂಡಿನೂ ತಿಂದಿಲ್ಲ, ರಾತ್ರಿಯಿಂದ ಊಟನೂ ಮಾಡಿಲ್ಲ. ಅವರಿಬ್ಬರು ಮನಸ್ಸಲ್ಲಿ ನಿಜವಾಗ್ಲೂ ಏನಿತ್ತು, ಅಮ್ಮ ಯಾಕೆ ಹೀಗೆ ಹಠ ಮಾಡ್ತಿದ್ದಾಳೆ ಅಂತ ನಂಗಂತೂ ಒಂದು ಗೊತ್ತಾಗ್ತಿಲ್ಲ ಅದಕ್ಕೆ. ವಿಕ್ಕಿಯವ್ರು ಈಗಷ್ಟೇ ಕಾಲ್ ಮಾಡಿ ಏನಾಯಿತು ಅಂತ ಹೇಳಿದ್ರು. ವೇದಾಂತ್ ಭಾವ ಬೇರೆ ಹುಡುಗಿನ ಮದುವೆ ಆಗ್ತೀನಿ ಅಂದಿದ್ದಕ್ಕೆ ಅಮ್ಮ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಾಳೆ, ಆ ವಿಚಾರನ ಈ ಥರ ಮನಸ್ಸಿಗೆ ತಗೊಳ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದಕ್ಕೆ. ಅಮ್ಮ ವಿಚಾರ ಆಮೇಲೆ ಆರ್ತಿ, ಇಲ್ಲಿ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮದೆಲ್ಲ ಒಂದೇ ಕುಟುಂಬ ಆಗತ್ತೆ ಅಂತ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ. ಅಣ್ಣ ಬಂದು ಎಲ್ಲ ಕನಸನ್ನು ಒದ್ಬಿಟ್ಟ. ನನಗೆ ಎಷ್ಟು ದುಃಖ ಆದಮೇಲೆ ಇನ್ನು ಅಮೂಲ್ಯಂಗೆ ಎಷ್ಟು ದುಃಖ ಆಗಿರ್ಬೋದು. ಅಮ್ಮು ಬೇರೆ ತುಂಬ ಸುಂದರವಾಗಿ ರೆಡಿಯಾಗಿ ಬಂದಿದ್ಲು. ಹೌದು ಅದಕ್ಕೆ, ತುಂಬಾ ಖುಷಿಯಾಗಿ ಹೋಗಿದ್ಲು. ಇದನ್ನೆಲ್ಲ ನೋಡಿದ್ರೆ ಅವಳಿಗೂ ಅಣ್ಣನ ಮೇಲೆ ಪ್ರೀತಿ ಇತ್ತು ಅಂತ ಅರ್ಥ ಆಗಲ್ವಾ ಆರ್ತಿ? ಅದು ನಮಗೆ ಅರ್ಥ ಆಗ್ತಿರುವಾಗ ಅಣ್ಣಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವ್ನು ಯಾಕೆ ಹೀಗೆ ಮಾಡ್ದ ಅಂತಲೇ ಗೊತ್ತಾಗ್ತಾ ಇಲ್ಲ. ಸಮಸ್ಯೆ ಇರೋದೇ ಅಲ್ಲಿ ಅದಕ್ಕೆ. ಮನಸ್ಸಲ್ಲಿರೋದನ್ನ ಹೇಳ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ ಅಲ್ವಾ. ಅಮ್ಮ ವೇದಾಂತ್ ಭಾವನ ಹತ್ರ ಇರಲಿ, ನಮ್ಮ ಹತ್ರನೂ ಏನು ಅಂತ ಹೇಳ್ತಾ ಇಲ್ಲ. ಮನಸ್ಸಲ್ಲಿರೋದನ್ನ ಒತ್ತಾಯ ಮಾಡಿ ಕೇಳಿದ್ರೆ ಬಾಯೇ ಬಿಡ್ತಿಲ್ಲ ಅದಕ್ಕೆ. ಎಲ್ಲನೂ ಹೇಗೆ ಸರಿ ಮಾಡೋದೀಗ? ನಾನು ಸಾರ್ಥಕ್ ತುಂಬ ಚರ್ಚೆ ಮಾಡಿದ್ವಿ, ಆದರೆ ನಮಗೇನು ಹೊಳಿಲಿಲ್ಲ. ಅವ್ರ ಪ್ರಕಾರ ಸಮಯನೇ ಎಲ್ಲದಕ್ಕೂ ಉತ್ತರ ಕೊಡಬೇಕು. ನನಗೂ ಹಾಗೆ ಅನ್ನಿಸ್ತಿದೆ ಅದಕ್ಕೆ. ಅಮ್ಮು ಆದಷ್ಟು ಬೇಗ ರಿಕವರ್ ಆದರೆ ಸಾಕು ಆರ್ತಿ. ಕಾಂತಣ್ಣ, ನಾ ಜೇಮ್ಸ್ ಜಾಮ ಜಗದೀಶ್ ಅಣ್ಣ ಮೆಸೇಜ್ ಕಳ್ಸಿನ, ಅದಕ್ಕೆ ರಿಪ್ಲೈ ಬಂದಿತ್ತ. ಅಯ್ಯೋ, ಏನ್ ರಿಪ್ಲೈ ಬಂತಪ್ಪ ನೀ? ಕಾಂತಣ್ಣ, ಅದು ಹ್ಯಾಂಗ್ ಹೇಳುದಣ್ಣ ನಂಗೆ ಗೊತ್ತಿಲ್ಲ. ನಿನ್ ಬಾಯಿದಲ್ಲಿ ಹೇಳ. ಕಾಂತಣ್ಣ, ಅದು ನಂಬು ಕೇಳ್ತಿಲ್ಲ. ಹಂಗಳಿ ನಮ್ ಜಗದೀಶ್ ಅಣ್ಣ ಸುಳ್ಳು ಹೇಳುದಿಲ್ಲ. ನನ್ನ ಮಗನೇ ಕುತ್ಕೆ ಮೇಲೆ ಕಾಲಿಟ್ಟು ಸಾಯಿಸ್ಬಿಡ್ತೀನಿ. ಕ್ಯೂರಿಯಾಸಿಟಿ ತಡೆಯಕ್ ಆಗ್ತಾ ಇಲ್ಲ, ಅದೇನಂತ ಹೇಳು. ಕಾಂತಣ್ಣ, ನಿಮ್ ಮೀನಾಕ್ಷಿ ಹಳೆ ಲವರ್ ಸತ್ತೋನಿಲ್ಲ, ಅವ್ನು ಸತ್ತೋಯ್ ದೆವ್ವ ಆಯ್ತಂಬ್ರ. ದೆವ್ವ ಅದೇ ನಿಮ್ಮನ್ ಕಾಡು ಕಂಬ್ರ. ಏನಾಯ್ತು? ಇಲ್ಲಿಂದ ಹೋಗ್ತಾ ಇರು. ಏನು ಹೇಳ್ತಿದ್ಯಾ? ಯಾಕೆ ಹೋಗಬೇಕು? ಬೋರ್ಡ್ ಕಾಣ್ತಾ ಇಲ್ವಾ? ವೇದಾಂತ ಆಚೆ ಬಂದರೆ ಅವ್ರ ಫಿಯಾನ್ಸಿ ಸಾಹಿತ್ಯನೇ ಅವ್ರಿಗಿಲ್ಲಿ ಕಾಣಬೇಕು ಅಂತ. ಅದಕ್ಕೆ ಏನದಕ್ಕೆ? ಅಪಶಕುನದ ಥರ ನೀನು ಕಾಣ್ತಾ ಇದೆಯಲ್ಲ, ಅದಕ್ಕೆ ನಿನ್ನ ಜಾಗನ ಎತ್ತಂಗಡಿ ಮಾಡಿದ್ದೀವಿ. ನಿನ್ನ ಶಿಫ್ಟ್ ಆಗಿರೋ ಜಾಗಕ್ಕೆ ಹೋಗು. ಬಟ್ ಸಾರಿಕಾ, ಥ್ಯಾಂಕ್ಸ್ ಅಮೂಲ್ಯ. ಇಲ್ಲಿಂದ ಎಬ್ಸಿದ್ರೆ ಇವಳು ಡೈರೆಕ್ಟ್ ಆಗಿ ವೇದಾಂತ್ ಕ್ಯಾಬಿನ್ಗೆ ಹೋಗ್ತಾ ಇದ್ದಾಳಲ್ಲ. ಪಾಪ, ಇದು ಯಾಕೋ ಸರಿ ಇಲ್ಲ.
ಹಮಾಶಿ ಇಷ್ಟ ಆಯ್ಕೆ ಅಣ್ಣ ಇವಳನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿರೋ. I'll call you later then. Yeah. ಅಮೂಲ್ಯ, are you okay? ನೀನು ಬಂದಿದ್ದು ಒಳ್ಳೇದಾಯಿತು ಅಮೂಲ್ಯ. ಆ್ಯಕ್ಚುಲಿ ನಾನು ನಿನ್ನ ಮನೆ ಕರೆದಿದ್ದ ಕೆಲಸ ಆಗಲೇ ಇಲ್ಲ. ಡೆಲ್ಲಿಲಿ ಮಾಡಿದ ಕೆಲಸ ಸ್ವಲ್ಪ ಪೆಂಡಿಂಗ್ ಇತ್ತು, ಅದನ್ನು ಹೇಳೋಣ ಅಂತಲೇ ಕರೆದಿತ್ತು. ಪೇಪರ್ ವರ್ಕ್ ಆಗಿರೋದ್ರಿಂದ ನೀನು ಅದ್ರಲ್ಲಿ ಎಕ್ಸ್ಪರ್ಟ್ ಅಂತ ನಿನಗೆ ಕರೆಸ್ದೆ. ಬಟ್ ನೀನು ಹೇಳ್ದೆ ಕೇಳಿದೆ ಹಾಗೆ ಹೊರಟ್ಬಿಟ್ಟೆ. ಎವ್ರಿಥಿಂಗ್ ಓಕೆ? ಓಕೆ, ಪೇಪರ್ಸ್ ಎಲ್ಲ ಈ ಫೈಲಲ್ಲಿದೆ, ಕರೆಕ್ಟಾಗಿ ಚೆಕ್ ಮಾಡಿಬಿಡು ಅಮ್ಮ. ಐ ಆಮ್ ರಿಯಲಿ ಸಾರಿ. ಎಲ್ಲ ಅಮ್ಮು ಅಮ್ಮು ಅಂತ ಹೇಳೋದನ್ನು ಕೇಳಿ ನನಗೂ ಹಾಗೆ ಬಂದ್ಬಿಡ್ತು. ಟಿಕೆಟ್ ಅಮೂಲ್ಯ, ಅಮೂಲ್ಯ, HR ನಿನ್ನ ಜಾಗನ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಯು ಡೋಂಟ್ ಮೈಂಡ್ ರೈಟ್? ಹಾಗೆ ಇದರ ಸ್ಮಾಲ್ ಸೆಲೆಬ್ರೇಷನ್. ಎಲ್ಲ ಫೋರ್ಸ್ ಮಾಡ್ತಿದ್ದಾರೆ. ನಿಮ್ಮದು ಸಾಹಿತ್ಯ ಅದು ಮದುವೆ ಫಿಕ್ಸ್ ಆಯ್ತಲ್ಲ, ಒಂದು ಲಂಚ್ ಕೊಡ್ಸಿ ಅಂತ. ಐ ಆಮ್ ಟೇಕಿಂಗ್ ಎವ್ರಿ ಒನ್ ಔಟ್ ಫಾರ್ ಲಂಚ್. ನೀನು ಬಂದ್ಬಿಡು. ನಾನು ಬಾಸ್ ಚೇಂಬರಿಗೆ ಹೋಗಿದ್ದೆ, ನನ್ನ ಪ್ಲೇಸ್ ಯಾಕೆ ಚೇಂಜ್ ಮಾಡಿದ್ರಿ ಅಂತ ದಬಾಯಿಸೋಕೆ. ಬಟ್ ನಾನು ಯಾಕೆ ಅಲ್ಲಿ ಒಂದೂ ಮಾತಾಡಲಿಲ್ಲ? ಹಾಗಿದ್ರೆ ನಾನು ಅಲ್ಲಿ ಹೋಗಿದ್ದು ಅದಕ್ಕಲ್ವಾ? ಅದಕ್ಕಲ್ಲ ಅಂದರೆ ಇನ್ನೇನಕ್ಕೆ? ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳೋಕೆ ಹೋಗಿದ್ನಾ? ಗೊತ್ತು ಗುರಿ ಇಲ್ಲದೆ ಇರೋಳನ್ನ ಹೇಗೆ ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ರಿ ಅಂತ ಕೇಳೋಕೆ ಹೋಗಿದ್ನಾ? ಯಾಕೆ ನಂಗೆ ಅಲ್ಲೇನು ಮಾತಾಡೋಕ್ಕಾಗಲಿಲ್ಲ? ಅವ್ರಿಗೆ ಹೇಳಿದೆ, ನನ್ನಷ್ಟಕ್ಕೆ ನಾನು ಅವ್ರನ್ನ ಪ್ರೀತಿ ಮಾಡಿದ್ದು ತಪ್ಪಾಗೋಯ್ತಾ? ಮೇಡಮ್, ಪರವಾಗಿಲ್ಲ ಕಾಂತ, ಓಕೆ. ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗುತ್ತೆ ಯು ಆರ್ ನಾಟ್ ಓಕೆ ಅಂತ. ಪರವಾಗಿಲ್ಲ, ಕುಡೀರಿ ಮೇಡಮ್. ಅವರು ನಿಮ್ಮ ಜಾಗ ಚೇಂಜ್ ಮಾಡ್ತೀನಿ ಅಂದಾಗಲೇ ನಂಗೆ ಬೇಜಾರಾಯಿತು. ಅದಕ್ಕೆ ನಿಮ್ಮ ಜಾಗನ ಇನ್ನೂ ಬೆಟರ್ ಜಾಗಕ್ಕೆ ಶಿಫ್ಟ್ ಮಾಡ್ತಿದ್ದೀನಿ. ಮದರ್ ಇಂಡಿಯಾ, ಈ ಲಗ್ನ ಪತ್ರಿಕೆ ಡಿಸೈನ್ಸ್ಗೆಲ್ಲ ನಾನೇ ಬರಬೇಕಾ? ನೀವೇ ಮುಗಿಸ್ಕೊಳಕ್ಕಾಗಲ್ವಾ? ನಿಮ್ಮ ಅಪ್ಪ ಖುದ್ದಾಗಿ ಹೇಳಿದ್ದಾರೆ ನಿನ್ನನ್ನು ಜೊತೆನಲ್ಲಿ ಕರ್ಕೊಂಡು ಹೋಗಬೇಕು ಅಂತ. ಅಪ್ಪ ಯಾಕೆ ಹೀಗೆ ಮಾಡಿದ್ರು? ಅವರಿಗೆ ಈ ಡಿಸೈನ್ ಎಲ್ಲ ಅರ್ಥ ಆಗಲ್ವಂತೆ. ಮದುವೆ ಕೆಲಸನೆಲ್ಲ ಎಲ್ಲ ಖುದ್ದಾಗಿ ನಾವೇ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ನಾನು ಆರ್ತಿ ಮತ್ತೆ ನನ್ನ ಪರವಾಗಿ ಪುಟ್ಟದಾಗಿ ಒಂದು ಪರ್ಸ್ನಲ್ ಇನ್ವಿಟೇಷನ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಇನ್ನೂ ಮದುವೆನೇ ಆಗಿಲ್ಲ ನಿಂದು, ಆಗಲೇ ಸಪ್ರೇಷನ್ ಅಂತ ಶುರು ಮಾಡ್ದ. ಹೇಳಿ ಕೇಳಿ ಆ ಆರ್ತಿ ಪರಿಮಳ ಮಗಳು, ಅವಳದ್ದೇ ಬುದ್ಧಿ ಬಂದಿರತ್ತೆ. ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದಳು ಬಿಡು. ಮದರ್ ಇಂಡಿಯಾ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಯಾವುದಕ್ಕೂ ಟ್ಯಾಂಕ್ ಫುಲ್ ಮಾಡಿಸ್ಬಿಡ್ತೀನಿ. ಅದಾದಮೇಲೆ ಎಷ್ಟು ಬೇಕಾದ್ರೂ ಹೊಸ ತಗೋಣ. ಏನಂತೀರಾ?
ಫುಲ್ ಟ್ಯಾಂಕ್. ಸರ್ ಮಷೀನಲ್ಲಿ ಚಾರ್ಜ್ ಇಲ್ಲ, ಒಳಗಡೆ ಚಾರ್ಜ್ ಹಾಕಿದ್ದೀನಿ, ನೀವು ಅಲ್ಲೇ ಪೇಮೆಂಟ್ ಮಾಡಿಬಿಡಿ ಸರ್. ಸರಿ, ಮದರ್ ಇಂಡಿಯಾ ಬಿಲ್ಲಿಂಗ್ ಆಫೀಸಲ್ಲಿ ಅಂದೆ, ಹೋಗಿ ಬಿಲ್ ಮಾಡಿಸ್ಕೊಂಬರ್ತೀನಿ. ನಡೀರಿ ಶಿವತ್ ಸರ್, ಬಾಸ್ ಊಟಕ್ಕೆ ಕರೆದಿದ್ದಾರೆ ಅಂದರೆ ಮಿಸ್ ಮಾಡೋಕ್ಕಾಗುತ್ತಾ? ಹೋಗಿ ಬೇರೋಣ. ಅದೇ ರೆಸ್ಟೋರೆಂಟು. ಈಗಲೂ ನಂಬೋಕ್ಕಾಗ್ತಾ ಇಲ್ಲ. ಆದರೂ ಬಾಸ್ ಆಫೀಸಲ್ಲೇ ಒಬ್ಬಳನ್ನ ಪಟಾಯಿಸಿ ಮದುವೆ ಆಗ್ತಿದ್ದಾರೆ ಅನ್ನೋದೇ ಸ್ಪೆಷಲ್ಲು. ಅಲ್ಲ, ನಮಗೆಲ್ಲ ಮದುವೆ ಆಗಬೇಡ ಅಂದವ್ರು ಇವರೇನಾ? ಅದು ಬಿಡು, ನನ್ನ ಮದುವೆನೇ ಆಲ್ಮೋಸ್ಟ್ ನಿಲ್ಲಿಸೇ ಬಿಟ್ಟಿದ್ರಲ್ವಾ. ಕರೆಕ್ಟು, ದೊಡ್ಡ ವಿಷಯನೇ ಆಗೋಯ್ತು. ಎಲ್ಲ ನಾವು ಅಂದ್ಕೊಂಡಂಗೆ ಇರಲ್ಲ ಅನ್ನೋದು ಈಗ ಅರ್ಥ ಆಗ್ತದೆ. ಹಾಗಾದ್ರೆ ಏನು? ಇಷ್ಟು ದಿನ ಅಮೂಲ್ಯ ಮೇಡಮ್ ಜೊತೆ ತಿರುಗಾಡ್ತಾ ಇದ್ರು, ಈಗ ಅವ್ರಿಗೆ ಬೋರ್ ಆಯಿತು ಅನ್ಸುತ್ತೆ. ಸಖತ್ತಾಗಿರೋ ಹೊಸ HR ಸಾಹಿತ್ಯ ಹಿಂದೆ ಬಿದ್ದಿದ್ದಾರೆ. ಮತ್ತೆ ಅವರಿಬ್ಬರದು ಮದುವೆವರೆಗೂ ಬಂದಿದೆ ಅಂತ ಕೇಳ್ಪಟ್ಟೆ. ನೀನು ಕೇಳಿದ್ದು ಸರಿಯಾಗೇ ಇದೆ. ಬಾಸ್ ಅವಳನ್ನೇ ಮದುವೆ ಆಗ್ತಾರಂತೆ. ಹೇಳೋದೊಂದು ಮಾಡೋದಿನ್ನೊಂದು. ದೊಡ್ಡ ಜನರ ಹಣೆ ಬರನೇ ಇಷ್ಟು. Excuse me. ಧ್ರುವ ಅಮೂಲ್ಯ, ವೇದಾಂತ್ ಬಗ್ಗೆ ಇನ್ನೊಂದೇ ಒಂದು ಮಾತು ಕೆಟ್ಟದಾಗ ಆಡಿದ್ರು ನಾನು ಸುಮ್ಮನಿರಲ್ಲ. ಅವ್ರ ಬಗ್ಗೆ ನಿಮ್ಗೇನ್ರಿ ಗೊತ್ತು? ನಾಲ್ಗೆ ಹೇಗ್ ಬೇಕಾದ್ರೂ ಹೊರಡುತ್ತೆ ಅಂತ ಕಂಟ್ರೋಲ್ ಮಾಡದೆ ಬಿಟ್ಬಿಡೋದಲ್ಲ. ನಿಮ್ ಮಾತಾಡೋ ಚಟಕ್ಕೆ ಬಾಸ್ ವಿಷಯ ಯಾಕ್ರಿ ಬೇಕು ನಿಮ್ಗೆ? ಬಟ್ ಅಮೂಲ್ಯ, ದಿಸ್ ಇಸ್ ಮುಚ್ಚಿ ಬಾಯ್ನ. ನಿಮ್ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಆಮೇಲೆ ಇನ್ನೊಬ್ರ ಬಗ್ಗೆ ಮಾತಾಡಿ. ದೊಡ್ಡದಾಗಿ ಬಾಸೇ ನಿಮ್ ಮದ್ವೆ ನಿಲ್ಸಿದ್ರು ಅನ್ನೋ ತರ ಮಾತಾಡಿದ್ರಲ್ಲ, ಬ್ಲೈಂಡ್ ಆಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ಲವ್ ಮಾಡಿದ ಹುಡುಗಿ ಕೈ ಕೊಟ್ಟು ಓಡೋಗಕ್ಕೆ ಹೋಗಿದ್ದು ನೀವೇ ಅನ್ನೋದನ್ನ ಮರಿಬೇಡಿ. ಬಾಸ್ ಬಗ್ಗೆ ಮಾತಾಡ್ತಾರೆ, ಬಾಸ್ ಬಗ್ಗೆ. ಅಮೂಲ್ಯ ಮೇಡಮ್, ಕೂಲು ಕೂಲು, ಬನ್ನಿ ಹೋಗೋಣ. ಇರ್ರಿ ಕಾಂತ, ಇವರೆಲ್ಲ ಬಾಸ್ ಕೊಡೋ ಸಂಬಳ ತಗೊಂಡು ಬಾಸ್ ಬಗ್ಗೆ ರೂಮರ್ ಸ್ಪ್ರೆಡ್ ಮಾಡ್ತಾರೆ. ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ, ಟೈಮ್ ಬಂದಾಗ ಎಲ್ಲ ಅದ್ರ ಪಾಡಿಗೆ ಅದೇ ಬಿಡಿಸ್ಕೊಳುತ್ತೆ. ನೀವು ಬನ್ನಿ ಹೋಗೋಣ. ಬನ್ನಿ ಮೇಡಮ್. ಕಾಂತ ಬನ್ನಿ. ಯಾಕೋ ಶಾಕ್ ಆಗಿದ್ಯಾ? ಅದು ಬಿಡು, ಹೇಗಿದ್ಯಾ? ನಿನ್ನ ಮತ್ತೆ ಲೈಫಲ್ಲಿ ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದೆ. ನೀನು ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೇಗಿದ್ಯೋ? ನಾನು ಚೆನ್ನಾಗಿದ್ದೀನಿ ವಿಕ್ಕಿ, ನೀನೇಗಿದ್ಯಾ? ಸುಮ್ಮನಿರಲೇ, ಚೆನ್ನಾಗೇ ಇರ್ತೀಯ. ನೀನು ಹೋದಾಗಿಂದ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಿನ್ನ?
ಅಲ್ಲ ಕಣೋ, ಒಂದು ಫೋನ್ ಮಾಡಕ್ಕೆ ಏನಕ್ಕೊಬ್ಬ ನಿಂಗೆ? ಅಲ್ಲ ಅದು ಸುಮ್ಮನಿರಲಿ ಡಬ್ಬ ನನ್ನ ಮಗನೇ. ನಂಬರ್ ಇಲ್ಲ ಅಂತೆಲ್ಲ ಕತೆ ಎಲ್ಲ ಹೊಡಿಬೇಡ. ಸೋಷಿಯಲ್ ಮೀಡಿಯಾ ಇತ್ತು ತಾನೇ, ಕಲೆಕ್ಟ್ ಮಾಡ್ಕೋಬೋದಾಗಿತ್ತು. ಅದು ವಿಕ್ಕಿ ಏನಾಯ್ತು ಅಂದ್ರೆ ನಿನಗೆ ಮಾತಾಡಕ್ ಬಿಟ್ರೆ ಬರೀ ಕತೆನೇ ನಿಂದು. ಯಾವಾಗಲೂ ಬೆಂಗಳೂರಿಗೆ ಬಂದೆ, ನೀನು ಇವತ್ತು ಸಿಕ್ತೀಯ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನನಗಂತೂ ನಂದೇ ಇನ್ನೊಂದು ಪಾರ್ಟ್ ಸಿಕ್ಕ ಖುಷಿ ಆಗುತ್ತಲ್ಲ, ಅಷ್ಟೇ ಖುಷಿ ಆಗ್ತಿದೆ ಕಣೋ. ಯಾಕೋ ಹೀಗೆ ಮಾಡಿದೆ? ಮಾತಾಡಕ್ ಬಿಟ್ಟರೆ ತಾನೆ ಮಾತಾಡೋದು. ಅದು ಸರಿ, ಮನೇಲಿ ಹೇಗಿದ್ದಾರೆ? ನೀನು ಅಗ್ರಜನ್ ಬಗ್ಗೆ ಕೇಳ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಚೆನ್ನಾಗಿದ್ದಾನಾ? ಸೂಪರ್ ಆಗಿದ್ದಾನೆ. ಮನೇಲಿ ಸಿಕ್ಕಾಬಟ್ಟೆ ವಿಷಯ ನಡೆದಿದೆ ಧ್ರುವ. ನನಗೆ ಮದುವೆ ಫಿಕ್ಸ್ ಆಗಿದೆ. ಮದುವೆ ಫಿಕ್ಸ್ ಆಯ್ತಾ? ನಿಜಾನಾ? 200% ನಿಜಾನಪ್ಪ. ಲವ್ ಮ್ಯಾರೇಜು. ಕೊನೆಗೆ ನಾನು ನನ್ನ ಡ್ರೀಮ್ ಗಲ್ಲೇ ಮದುವೆ ಆಗ್ತಾ ಇದ್ದೀನಿ. ನೀನು ಇಲ್ಲ ಅಂತ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಕೊನೆಗೂ ಸಿಕ್ಕಿದ್ಯಲ್ಲ. ಮದುವೆಗೆ ಬರಲ್ಲ ಅಂತೆಲ್ಲ ಕತೆ ಹೊಡೆದ್ರೆ ಸುಮ್ಮನಿರಲ್ಲ ನಾನು. ನಾನೇ ಅವಾಗಿಂದ ವಟ ವಟ ಅಂತ ಮಾತಾಡ್ತಾ ಇದ್ದೀನಿ. ಹೌದು, ನೀನೇನಿಲ್ಲಿ? ಇಲ್ಲೇನು ಕೆಲಸ? ಏನು ಮಾಡೋದು ಬಿಕ್ಕಿ? ಹೊಟ್ಟೆ ಪಾಡು ಕಣ. ಸೆಂಟಿ ಆಗ್ಬೇಡ ಬಾ. ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ವೇಟಿಂಗ್ ಫಾರ್ ಯು. ಏನು ಸ್ಪೆಷಲು? ಅರ್ಥ ಆಗುತ್ತೆ ಬಾ. ದೇರ್ ಇಸ್ ಸಮ್ವನ್ ಕಮ್. ಇವತ್ತು ನಮ್ಮ ರಿಸೆಪ್ಷನ್ ಅಲ್ಲ, ಬಟ್ ನಮ್ಮ ಮದುವೆ ಆಗ್ತಿರೋ ವಿಚಾರನ ಮನೇಲಿ ತಿಳಿಸಿದೆ. ನನ್ನ ಮದುವೆಗೆ ಇನ್ನೂ ಟೈಮ್ ಇದೆ. ಮೊದಲು ವಿಕ್ರಾಂತ್ ಮದುವೆ ಆಗಬೇಕು. ಟೇಬಲ್ ಐ ಥಿಂಕ್ ಬಫೆ ವಿಲ್ ಡು. ಬಾಸ್ ಮದುವೆ ಫಿಕ್ಸ್ ಆಗಿದೆ, ಕಂಗ್ರ್ಯಾಚುಲೇಟ್ ಮಾಡಿ. ಅದು ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿರೋದು. ಕಂಗ್ರಾಟ್ಸ್ ಸರ್. ಕಂಗ್ರಾಟ್ಸ್ ಮ್ಯಾಮ್. ಫಿಕ್ಸ್ ಆಗಿರೋ ಜೋಡಿ ಬೇರೆನೇ ಆದರೂ ಇಷ್ಟ ಆಗೋ ಜೋಡಿನೇ ಬೇರೆ. ಸಾರಿ ಸರ್, ಆಮ್ ಐ ರಾಂಗ್? ಅದು ನೀವೊಂದು ಬರ್ತ್ಡೇ ಪಾರ್ಟಿಗೆ ಕರ್ಕೊಂಡು ಬಂದಿದ್ರಲ್ವಾ, ಆ ಫಂಕ್ಷನ್ಗೆ ನಾವೇ ಕೇಟ್ರಿಂಗ್ ಮಾಡಿದ್ದೆ ಸರ್. ಅಲ್ಲಿ ನಿಮ್ಮಿಬ್ಬರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ. ನೀವೊಬ್ಬರೇ ಕನ್ಫ್ಯೂಸ್ ಆಗಿರೋದಲ್ಲ, ಸುಳ್ಳು ನಾನು ನಿಜ ಅಂದ್ಕೊಂಡು ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಐ ಆಮ್ ಸಾರಿ, ದಟ್ ವಾಸ್ ಅ ಮಿಸ್ಟೇಕ್. ಶಿ ಇಸ್ ಮೈ ಫಿಯಾನ್ಸಿ. ಐ ಆಮ್ ಸಾರಿ ಮೇಡಮ್. ಕಂಗ್ರ್ಯಾಟ್ಸ್. ವೇದಾಂತ್ ಸರ್ ಹೆಂಡತಿ ಆಗ್ತಿದ್ದೀರಂದರೆ ನೀವು ತುಂಬ ಲಕ್ಕಿ. ನಿನ್ಗೇನಾಗಿದೆ ಅಮೂಲ್ಯ? ಇದು ನೀನಲ್ಲ, ಖಂಡಿತ ನೀನಲ್ಲ. ಯಾಕೆ ಈ ಥರ ಆಡ್ತಿದ್ಯಾ? ಅಳುಮುಂಜಿ ಕ್ಯಾರೆಕ್ಟ್ರು ನಿಂದಲ್ಲ. ಅನ್ಫಾರ್ಚುನೇಟ್ಲಿ ಹೆಣ್ಮಕ್ಳು ಸಮಾಜದಲ್ಲಿ ಗೊಳೋ ಅಂತ ಆಳ್ತಿದ್ರೇ ಸಮಾಧಾನ. ಆದರೆ ನೀನು ಇವತ್ತಿನ ಕಾಲದ ಹುಡುಗಿರ ಪ್ರತಿನಿಧಿ. ಯಾರೇನಂದ್ರು ಅನ್ನಿಸ್ಕೊಂಡು ಮಾತು ಆಡದೆ ಸುಮ್ಮನಿರಕ್ಕೂ ಆಗದೆ ಬೆಪ್ತಕ್ತಿ ಥರ ನೀನಿರಬಾರ್ದು. ಅದು ನಿನಗೆ ಸೂಟ್ ಆಗೋದು ಇಲ್ಲ. ನೀನು ಈ ಥರ ಇರಬೇಡ ಅಷ್ಟೇ. ಬಾ ಊಟ ಮಾಡ. ಮಾಡ್ತೀನಿ. ಲಂಚ್ ಬಂದು ಚೆನ್ನಾಗಿ ಊಟ ಮಾಡೋದು ಬಿಟ್ಟು ಯಾಕೆ ಸಪ್ಪಗಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ಮನೆ ವಿಷಯ ಅಷ್ಟೇ. ಮನೆ ವಿಷಯನ? ಏನಾದರೂ ಪ್ರಾಬ್ಲಮ್ಸಾ? ಹಾಗೇನಿಲ್ಲ.